ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಇವತ್ತಿನ ದಿವಸ ಗೋಪಾಲ್ ಸಂಸ್ಥೆಯವರು ಈ ಸಂಸ್ಥೆಯ 12ನೇ ವಾರ್ಷಿಕ ಮಹೋತ್ಸವವನ್ನು ವಿಶೇಷವಾಗಿ ಗಾವೋತ್ಸವ ಅನ್ನುವಂತಹ ಒಂದು ಹೆಸರಿನಲ್ಲಿ ವೈಭವೋಪೇತವಾಗಿ ಆಚರಣೆ ಮಾಡುತ್ತಾ, ಈ ಒಂದು ಸಂದರ್ಭದಲ್ಲಿ ಗೋವುಗಳ ಮಹತ್ವವನ್ನು ಎಲ್ಲರಿಗೂ ತಿಳಿಸುವಂತಹ ಅನೇಕ ಯೋಜನೆಗಳನ್ನು ಮುಂದುವರಿಸ್ತಾ ಇರುವುದು, ಗೋವುಗಳ ಅದರಲ್ಲೂ ನಮ್ಮ ಭಾರತ ದೇಶದ ಮೂಲವಾಗಿರತಕ್ಕಂತಹ ಭಾರತ ದೇಶ ಮೂಲದ ಗೋವುಗಳ ಮಹತ್ವವನ್ನು, ಪವಿತ್ರತೆಯನ್ನು, ಪರಿಶುದ್ಧತೆಯನ್ನು ಜನರೆಲ್ಲರಿಗೂ ಸಹ ತಿಳಿಸಿ, ಆ ಗೋವುಗಳ ಸಂರಕ್ಷಣೆ ಮತ್ತು ಗೋವುಗಳಿಂದ ನಾವು ಪಡೆಯಬಹುದಾದಂತಹ ಅನೇಕ ವಿಧವಾದಂತಹ ಪ್ರಯೋಜನಗಳನ್ನು ಹೇಗೆ ನಾವು ನೋಡಬೇಕು, ಯಾವ ರೀತಿಯಾಗಿ ಆ ಪ್ರಯೋಜನಗಳನ್ನು ಪಡೆಯಬೇಕು ಅನ್ನುವಂತಹ ಎಲ್ಲ ವಿಷಯಗಳನ್ನು, ಅನೇಕ ವಿಧವಾದಂತಹ ವಿಷಯಗಳನ್ನು ಜನರಿಗೆ ತಿಳಿಸಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ಕಾಲದಲ್ಲಿ ಗೋ ಸಂರಕ್ಷಣೆಯನ್ನು ಮಾಡಬೇಕು ಎಂಬುದಾಗಿ ಸಂಕಲ್ಪವನ್ನು ಮಾಡಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ 12 ವರ್ಷಗಳಿಂದ ಈ ಸಂಸ್ಥೆಯವರು ವಿಶೇಷವಾದಂತಹ ಒಂದು ಶ್ರದ್ಧೆಯಿಂದ, ವಿಶೇಷವಾದಂತಹ ಒಂದು ಪರಿಶ್ರಮದಿಂದ ಗೋವುಗಳ ಸಂರಕ್ಷಣೆಗೆ ಬೇಕಾಗಿರುವಂತಹ ವಿಚಾರಗಳನ್ನು ಜನರಿಗೆ ತಿಳಿಸುತ್ತಾ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗೋ ಸಂರಕ್ಷಣೆಯನ್ನು ಮಾಡುವಂತಹ ಕಾರ್ಯಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಿದ್ದಾರೆ. ಮತ್ತು ಗೋವುಗಳಿಂದ ನಾವು ಪಡೆಯಬಹುದಾದಂತಹ ಅನೇಕ ವಿಧವಾದ ಪ್ರಯೋಜನಗಳನ್ನು ಜನರಿಗೆ ತಿಳಿಸುತ್ತಾ, ಗೋ ಸಂರಕ್ಷಣೆಗೆ ವಿಶೇಷವಾದಂತಹ ಒಂದು ಪ್ರಯತ್ನವನ್ನು ಮಾಡುತ್ತಾ ಜನರಿಗೆ ಪ್ರೇರಣೆಯನ್ನು ಕೊಡ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ಒಂದು ಸಂಸ್ಥೆಯು ಮಾಡುತ್ತಿರುವಂತಹ ಈ ಕಾರ್ಯಗಳನ್ನು ಎಲ್ಲರೂ ಸಹ ಆದರ್ಶವಾಗಿ ಸ್ವೀಕರಿಸಿ, ಇದೇ ರೀತಿಯಾಗಿ ಎಲ್ಲ ಕಡೆಯೂ ಸಹ ಗೋ ಸಂರಕ್ಷಣೆಯನ್ನು ವಿಶೇಷವಾಗಿ ಮಾಡಬೇಕು. ಗೋವುಗಳ ಒಂದು ಸಂತತಿಯಿಂದ ಅನಾದಿ ಕಾಲದಿಂದ ನಾವು ಪ್ರಯೋಜನವನ್ನು ಪಡೀತಾ ಇದ್ದೇವೆ. ಗೋ ಸಂತತಿಗೂ ಮನುಷ್ಯರಿಗೂ ಅನಾದಿ ಕಾಲದಿಂದಲೂ ಸಹ ಸಂಬಂಧ ಅನ್ನೋದು ಇದ್ದೇ ಇದೆ, ಒಂದು ಅವಿನಾಭಾವ ಸಂಬಂಧ ಅನ್ನೋದು ಇದ್ದೇ ಇದೆ. ಮನುಷ್ಯ ಜೀವನವನ್ನು ನಡೆಸಬೇಕು ಅಂತಂದರೆ ಅದಕ್ಕೆ ಆಹಾರ ಬೇಕು. ಮನುಷ್ಯನಿಗೆ ಬೇಕಾಗಿರುವಂತಹ ಆಹಾರವು ಸಿಗಬೇಕು ಅಂತಂದರೆ ಅದಕ್ಕೆ ಕೃಷಿ ಅನ್ನೋದು ಚೆನ್ನಾಗಿ ನಡೀಬೇಕು. ಕೃಷಿ ಅನ್ನೋದು ಚೆನ್ನಾಗಿ ನಡೀಬೇಕು ಅಂತಂದರೆ ಅದಕ್ಕೆ ಗೋವುಗಳ ಸಂತತಿ ಅನ್ನೋದು ಅತ್ಯಂತ ಅವಶ್ಯಕ. ಸಹಸ್ರಾರು ವರ್ಷಗಳಿಂದ ಗೋವುಗಳ ಸಂತತಿಯಿಂದಲೇ ಈ ಒಂದು ಕೃಷಿ ಕಾರ್ಯ ಅನ್ನೋದು ನಡೀತಾ ಇದ್ದು, ಅದರಿಂದ ಎಲ್ಲರಿಗೂ ಸಹ ಆಹಾರವು ಪ್ರಾಪ್ತವಾಗಿ ಜೀವನ ಅನ್ನೋದು ನಡೀತಾ ಇದೆ. ಈ ಪ್ರಪಂಚದಲ್ಲಿ ಯಾವ ಕೆಲಸ ನಡೀದೇ ಇದ್ದರೂ ಆ ಕೆಲಸದಿಂದ ನಮಗೆ ಸಿಗಬಹುದಾದಂತಹ ಪ್ರಯೋಜನ ಮಾತ್ರವೇ ಸಿಗುವುದಿಲ್ಲ, ಉಳಿದಿದ್ದೆಲ್ಲವೂ ಸಿಕ್ಕೇ ಸಿಗುತ್ತೆ. ಆದರೆ ವ್ಯವಸಾಯ, ಕೃಷಿ ಅನ್ನೋದು ನಡೆಯಲಿಲ್ಲ ಅಂತಂದರೆ ಮಾತ್ರ ಮನುಷ್ಯನಿಗೆ ಜೀವವೇ ಇರುವುದಿಲ್ಲ, ಈ ಪ್ರಪಂಚವೇ ನಿರ್ಜೀವವಾಗಿಬಿಡುತ್ತೆ. ಆದ್ದರಿಂದ ಅಂತಹ ಒಂದು ಕೃಷಿ ಕಾರ್ಯದಲ್ಲಿ ಪ್ರಧಾನವಾದಂತಹ ಒಂದು ಪಾತ್ರವನ್ನು ಪೋಷಿಸಿ ನಮಗೆ ನಮ್ಮ ಜೀವನಕ್ಕೆ ಕಾರಣವಾಗಿರತಕ್ಕಂತಹ ಗೋ ಸಂತತಿಯನ್ನು ರಕ್ಷಿಸಿಕೊಳ್ಳಬೇಕಾದದ್ದು ನಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ. ಸಹಸ್ರಾರು ವರ್ಷಗಳಿಂದ ಗೋ ಸಂತತಿಯಿಂದ ಕೃಷಿ ಕಾರ್ಯವನ್ನು ನಮ್ಮ ಹಿಂದಿನವರೆಲ್ಲರೂ ಸಹ ಮಾಡಿಕೊಂಡು ಬಂದಿದ್ದಾರೆ. ಇವತ್ತಿನ ಆಧುನಿಕವಾದಂತಹ ಕಾಲದಲ್ಲಿ ಅನೇಕ ವಿಧವಾದಂತಹ ಸಾಧನೆಗಳು, ಈ ಕೃಷಿಗೆ ಬೇಕಾಗಿರುವಂತಹ ಸಾಧನೆಗಳು, ಭೂಮಿಯನ್ನು ಉಳುವಂತಹ ಅನೇಕ ವಿಧವಾದಂತಹ ಸಾಧನೆಗಳು ಇವತ್ತಿನ ದಿವಸ ಬಂದಿರಬಹುದು. ಆದರೆ ಇದೆಲ್ಲವೂ ಬರೀ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಮಾತ್ರ. ಆದರೆ ಇದಕ್ಕಿಂತ ಹಿಂದೆ ಸಾವಿರಾರು ವರ್ಷಗಳಿಂದ ಗೋ ಸಂತತಿಯಿಂದಲೇ ಕೃಷಿ ಅನ್ನೋದು ವಿಶೇಷವಾಗಿ ನಡೀತಾ ಇದೆ. ಇವತ್ತು ಆಧುನಿಕವಾದಂತಹ ಈ ಕಾಲದಲ್ಲಿ ಕೆಲವು ವರ್ಷಗಳಿಂದ ನಾವು ಈ ಸಾಧನೆಗಳನ್ನು ಉಪಯೋಗ ಮಾಡಿಕೊಂಡು ಕೃಷಿಯನ್ನು ಮಾಡ್ತಾ ಇದ್ದೀವಿ ಅನ್ನೋ ಮಾತ್ರಕ್ಕೆ ಸಾವಿರಾರು ವರ್ಷಗಳಿಂದ ಈ ಮನುಷ್ಯ ಜಾತಿಗೆ ಅತ್ಯಂತ ಉಪಕಾರವನ್ನು ಮಾಡಿರತಕ್ಕಂತಹ ಗೋ ಸಂತತಿಯನ್ನು ನಾವು ಮರೆತು ಬಿಟ್ಟು ಅದರ ಒಂದು ಸಂರಕ್ಷಣೆಯನ್ನು ನಾವು ಮಾಡಲಿಲ್ಲ ಅಂತಂದರೆ
ಆಗ ಮನುಷ್ಯರಿಗಿಂತ ಕೃತಜ್ಞರು ಇನ್ನೊಬ್ಬರು ಇರುವುದಿಲ್ಲ. ಇತ್ತೀಚೆಗೆ ಯದ್ಯಪಿ ಆ ಗೋವುಗಳಿಂದ ಮೂಲಕ ಸಂರಕ್ಷಣೆ, ಗೋ ಜಾತಿಯ ಮೂಲಕ ಕೃಷಿ ಅನ್ನೋದು ಕಡಿಮೆ ಆಗಿರಬಹುದು, ಸಾಧನಗಳ ಮೂಲಕವೇ ಕೃಷಿ ಅನ್ನೋದು ಎಲ್ಲ ಕಡೆಯೂ ಪ್ರಾಯ ನಡೀತಾ ಇರಬಹುದು. ಆದರೆ ಈ ಕೆಲವು ವರ್ಷಗಳಲ್ಲಿ ಆಗಿರುವಂತಹ ಬದಲಾವಣೆಗಳನ್ನು ಇಟ್ಟುಕೊಂಡು ಸಾವಿರಾರು ವರ್ಷಗಳಿಂದ ಬಂದಿರುವಂತಹ ಒಂದು ಪರಂಪರೆಯನ್ನು ನಾವು ಮರೆತರೆ ಅದು ಬಹಳ ದೊಡ್ಡ ಕೃತಜ್ಞತೆ ಅಂತ ಆಗುತ್ತೆ. ಆದ್ದರಿಂದ ಈ ಗೋವುಗಳಿಂದ ಮನುಷ್ಯನಿಗೆ ಆಗಿರುವಂತಹ, ಗೋವುಗಳಿಗೂ ಮನುಷ್ಯನಿಗೂ ಇರುವಂತಹ ಅವಿನಾಭಾವ ಸಂಬಂಧವನ್ನು ಮತ್ತು ಗೋವುಗಳಿಂದ ಮನುಷ್ಯನಿಗೆ ಆಗಿರುವಂತಹ ಉಪಕಾರವನ್ನು, ಇದೆಲ್ಲವುದನ್ನು ಸಹ ವಿಶೇಷವಾಗಿ ನಾವು ತಿಳಿದುಕೊಂಡು ಆ ಗೋವುಗಳ ಸಂರಕ್ಷಣೆಯನ್ನು ವಿಶೇಷವಾಗಿ ಮಾಡುವಂತಹ ಒಂದು ಪ್ರಯತ್ನವನ್ನು ಪ್ರತಿಯೊಬ್ಬರೂ ಸಹ ಮಾಡಬೇಕಾದದ್ದು ಅತ್ಯಂತ ಅವಶ್ಯಕವಾದಂತಹ ವಿಚಾರ. ಸ್ವತಃ ಭಗವಂತನೇ ತನ್ನ ಅವತಾರಗಳಲ್ಲಿ ಗೋಪಾಲನಾಗಿ ಗೋವುಗಳ ಮಧ್ಯದಲ್ಲೇ ತನ್ನ ಅವತಾರವನ್ನು ನಡೆಸಿ ಆ ಗೋವುಗಳ ಮಹತ್ವವನ್ನು, ಪವಿತ್ರತೆಯನ್ನು ನಮಗೆ ಉಪದೇಶಿಸಿದ್ದಾನೆ. ನಮ್ಮ ವೇದಗಳು, ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು, ಎಲ್ಲ ಗ್ರಂಥಗಳು ಸಹ ಗೋವಿನ ಒಂದು ಮಹತ್ವವನ್ನು, ಸಮಸ್ತ ದೇವತೆಗಳಿಗೂ ಆಧಾರವಾಗಿರ್ತಕ್ಕಂತಹ ಗೋವಿನ ಮಹತ್ವವನ್ನು ಅತ್ಯಂತ ವಿಶಿಷ್ಟವಾಗಿ ತಿಳಿಸ್ತಾ ಇವೆ. ಆದ್ದರಿಂದ ಇಂತಹ ಮಹತ್ವಪೂರ್ಣವಾದಂತಹ ಗೋ ಜಾತಿಯ ಒಂದು ಸಂರಕ್ಷಣೆಯನ್ನು ಪ್ರತಿಯೊಬ್ಬರೂ ಸಹ ಮಾಡಬೇಕಾದದ್ದು ಅತ್ಯಂತ ಅವಶ್ಯಕ. ವ್ಯರ್ಥವಾದಂತಹ ಕೆಲಸಗಳಿಗೆ ಹಣವನ್ನು ಖರ್ಚು ಮಾಡುವುದಕ್ಕಿಂತ ಗೋವಿನ ಒಂದು ಸಂರಕ್ಷಣೆಗೆ ನಾವು ಆ ಒಂದು ಧನವನ್ನು ಉಪಯೋಗಿಸಿದರೆ ಅದರ ಮೂಲಕ ನಮಗೂ ಒಳ್ಳೆಯದಾಗುತ್ತೆ, ಆ ಗೋವಿನ ಒಂದು ರಕ್ಷಣೆಯನ್ನು ಮಾಡಿದ ಹಾಗಾಗುತ್ತೆ, ಅದರಿಂದ ನಮಗೂ ಸಹ ಒಳ್ಳೆಯದಾಗುತ್ತೆ. ಆದ್ದರಿಂದ ಎಲ್ಲರೂ ಸಹ ಇದನ್ನು ಯೋಚನೆ ಮಾಡಿ ಗೋವುಗಳ ಸಂರಕ್ಷಣೆಯ ಒಂದು ಜವಾಬ್ದಾರಿಯನ್ನು ಪ್ರತಿಯೊಬ್ಬರೂ ಸಹ ಅವರವರಿಗೆ ಸಾಧ್ಯವಾದಂತಹ ರೀತಿಯಲ್ಲಿ ಅವರವರ ಶಕ್ತಿಯನುಸಾರವಾಗಿ ಆ ಒಂದು ಜವಾಬ್ದಾರಿಯನ್ನು ಪಡ್ಕೊಳ್ಳಬೇಕು. ಇದನ್ನು ನಾವು ಚೆನ್ನಾಗಿ ಮಾಡಿದರೆ ಅದರಿಂದ ನಮಗೆ ಇನ್ನೂ ವಿಶೇಷವಾದಂತಹ ಫಲವೇ ಪ್ರಾಪ್ತವಾಗುತ್ತೆ ಹೊರತು ಏನೂ ಇದರಿಂದ ನಮಗೆ ನಷ್ಟ ಆಗುವುದಿಲ್ಲ. ನಮಗೆ ಇನ್ನೂ ವಿಶೇಷವಾದಂತಹ ಒಂದು ಫಲ ಪ್ರಾಪ್ತ ಆಗುತ್ತೆ. ಗೋವುಗಳಿಂದ ವಿಶೇಷವಾದಂತಹ ಒಂದು ಪ್ರಯೋಜನವನ್ನು ಪಡೆದಿರತಕ್ಕಂತಹ ಪರಂಪರೆಯಲ್ಲಿ ಬಂದವರು ನಾವು. ಹಾಗಾಗಿ ಆ ಗೋವು ಸದಾಕಾಲ ನಮಗೆ ಒಳ್ಳೆ ಪ್ರಯೋಜನವನ್ನೇ ಕೊಡುತ್ತೆ ಹೊರತು ಯಾವತ್ತೂ ಸಹ ನಮಗೆ ನಷ್ಟವನ್ನು ಉಂಟು ಮಾಡುವುದಿಲ್ಲ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಮತ್ತು ಎಲ್ಲ ಕಡೆಯೂ ಸಹ ಸಂಪೂರ್ಣವಾಗಿ ಗೋ ಹತ್ಯೆಗಳು ಸಂಪೂರ್ಣವಾಗಿ ನಿಂತು ಹೋಗಬೇಕು. ಗೋವುಗಳ ರಕ್ಷಣೆ ಅನ್ನೋದು ಚೆನ್ನಾಗಾಗಬೇಕು. ಎಲ್ಲಾದರೂ ಗೋವಿಗೆ ಹಿಂಸೆಯೋ ಅಥವಾ ಗೋ ಹತ್ಯೆಯೋ ಏನಾದರೂ ಈ ಥರದ್ದು ನಡೀತಾ ಇದೆ ಅಂತಂದರೆ ಅದು ತಕ್ಷಣ ನಿಲ್ಲಬೇಕು. ಅದಕ್ಕೆ ಬೇಕಾದಂತಹ ಕಠಿಣವಾದಂತಹ ಕಾನೂನುಗಳು ಖಂಡಿತ ಎಲ್ಲ ಕಡೆಯೂ ಶೀಘ್ರವಾಗಿ ಆಚರಣೆಗೆ ಬರಬೇಕು. ಅದರಿಂದ ಯಾರು ತಪ್ಪನ್ನು ಮಾಡ್ತಾರೋ ಅವರಿಗೆ ಕಠಿಣವಾದಂತಹ ಶಿಕ್ಷೆಗಳು ಸಹ ಆಗುವಂತಹ ಒಂದು ಕಾನೂನಿನ ವ್ಯವಸ್ಥೆಯೂ ಸಹ ಶೀಘ್ರವಾಗಿ ಬರಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆಶಿಸ್ತಾ ಇದ್ದೇವೆ. ಮತ್ತು ಈ ಒಂದು ದೇಶದಲ್ಲಿ ಸಂಪೂರ್ಣವಾಗಿ ಗೋ ಸಂರಕ್ಷಣೆ ಅನ್ನೋದು ವಿಶೇಷವಾಗಿ ಆಗಬೇಕು ಎಂಬುದಾಗಿ ಹೇಳ್ತಾ ಈ ಒಂದು ಸಂಸ್ಥೆಯ ಎಲ್ಲ ಸಜ್ಜನರಿಗೂ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ಆಶೀರ್ವಾದ ನಿಮಗೆ ಸದಾಕಾಲ ಇರುತ್ತೆ. ಮತ್ತು ಈ ಸಂಸ್ಥೆಯ ಮೂಲಕ ಗೋವುಗಳ ಒಂದು ಮಹತ್ವವನ್ನು ಜನರಿಗೆ ತಿಳಿಸಿ ನಿತ್ಯ ಜೀವನದಲ್ಲಿ ಗೋವುಗಳ ಒಂದು ಜೊತೆಗೆ ಯಾವ ರೀತಿಯಾಗಿ ಜೀವನವನ್ನು ನಡೆಸಬೇಕು, ಆ ಒಂದು ಹಿಂದಿನಿಂದಲೂ ಸಹ ಬಂದಿರುವಂತಹ ಅವಿನಾಭಾವ ಸಂಬಂಧ ಅನ್ನುವುದು ಅದನ್ನು ಹೇಗೆ ಬೆಳೆಸ್ಕೊಂಡು ಹೋಗಬೇಕು ಅನ್ನುವಂತಹ ಒಂದು, ಅದರಿಂದ ಜೀವನವನ್ನು ಯಾವ ರೀತಿಯಾಗಿ ಸುಖಮಯವಾಗಿ ಸುಖಮಯವಾದಂತಹ ಒಂದು ಜೀವನವನ್ನು ನಡೆಸಬೇಕು ಅನ್ನುವಂತಹ ವಿಚಾರಗಳನ್ನು ಜನರಿಗೆ ತಿಳಿಸುವುದರ ಮೂಲಕ ಈ ಒಂದು ಸಂಸ್ಥೆಯು ಮುಂದಕ್ಕೆ ನಡೀತಾ ಇದೆ. ಆದ್ದರಿಂದ ಈ ಒಂದು ಸಂಸ್ಥೆಯ ಈ ಎಲ್ಲ ಪ್ರಯತ್ನಗಳು ಸಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಫಲ್ಯವನ್ನು ಹೊಂದಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಕೆಲಸಗಳು ಆಗಲಿ ಎಂಬುದಾಗಿ ಹೇಳ್ತಾ ಈ ಸಂಸ್ಥೆಯ ಎಲ್ಲ ಸಜ್ಜನರಿಗೂ ಮತ್ತು ಇವತ್ತು ಈ ಉತ್ಸವದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿದಂತಹ ಎಲ್ಲ ಜನರಿಗೂ ಎಲ್ಲರಿಗೂ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಸನಾತನ ಧರ್ಮದ ಉದ್ಧಾರಕರಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ತಮ್ಮ ಪ್ರಶ್ನೋತ್ತರ ರತ್ನಮಾಲಿಕಾ ಗ್ರಂಥದಲ್ಲಿ ಗೋವಿನ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಅನೇಕ ವಿಧವಾದಂತಹ ವಿಚಾರಗಳನ್ನು ಪ್ರಶ್ನೋತ್ತರಗಳ ರೂಪದಲ್ಲಿ ಹೇಳ್ತಾ ಒಂದು ವಿಚಾರವನ್ನು ಹೇಳ್ತಾ ಅವರು ಹೇಳ್ತಾರೆ, ಮಾತಾಚ ಕಾ, ಯಾರನ್ನು ನಾವು ತಾಯಿಯಂತೆ ನೋಡಬೇಕು ಅಂತ.
ಅಂದರೆ ತಾಯಿಯನ್ನೇ ತಾಯಿಯಂತೆ ನೋಡ್ತೀವಿ, ನಮಗೆ ಜನ್ಮವನ್ನು ಕೊಟ್ಟಿರುವಂತಹ ತಾಯಿಯನ್ನು ನಾವು ತಾಯಿಯಂತೆ ನೋಡ್ತೀವಿ. ಈ ಪ್ರಶ್ನೆನೇ ಹೇಗೆ, ಯಾರನ್ನು ತಾಯಿ ಅಂತ ನೋಡಬೇಕು ಅಂತ ಪ್ರಶ್ನೆ ಕೇಳುವುದೇನಿದೆ, ತಾಯಿಯನ್ನೇ ತಾಯಿ ಅಂತ ನೋಡ್ಬೋದಲ್ವಾ ಅಂತಂದರೆ, ತಾಯಿಯನ್ನು ತಾಯಿ ಅಂತ ಖಂಡಿತವಾಗಿಯೂ ನೋಡ್ತೀವಿ, ಅದು ಎಲ್ಲರಿಗೂ ಗೊತ್ತೇ ಇದೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಯಾರು ನಮಗೆ ಜನ್ಮವನ್ನು ಕೊಟ್ಟಿದ್ದಾರೋ ಅವರನ್ನು ತಾಯಿಯಂತೆ ನೋಡಬೇಕು ಅನ್ನೋದನ್ನು ಪ್ರತ್ಯೇಕವಾಗಿ ಹೇಳುವುದೇ ಬೇಡ, ಅದು ಎಲ್ಲರಿಗೂ ಗೊತ್ತಿದೆ. ಆದರೂ ಸಹ ಸ್ವತಃ ಶಂಕರ ಭಗವತ್ಪಾದಾಚಾರ್ಯರು ಈ ಪ್ರಶ್ನೆಯನ್ನು ಮತ್ತೆ ಕೇಳ್ತಾ ಇದ್ದಾರೆ. ಇದು ಎಲ್ಲರಿಗೂ ಉತ್ತರ ಗೊತ್ತಿದ್ರೂ ಸಹ ಈ ಪ್ರಶ್ನೆಯನ್ನು ಅವರು ಕೇಳ್ತಾ ಇದ್ದಾರೆ ಅಂತಂದ್ರೇನೆ ಅದರ ಅರ್ಥ ಏನು ಅಂತ ಕೇಳಿದ್ರೆ, ತಾಯಿಯನ್ನು ಜನ್ಮವನ್ನು ಕೊಟ್ಟಿರುವಂತಹ ವ್ಯಕ್ತಿಯನ್ನು ತಾಯಿಯನ್ನಾಗಿ ಹೇಗಾದರೂ ನಾವು ನೋಡ್ತೀವಿ, ಅದರೊಳಗೆ ಸಂದೇಹ ಇಲ್ಲ. ಅದಲ್ಲದೆ ಬೇರೆ ಯಾರನ್ನು ನಾವು ತಾಯಿಯಂತೆ ನೋಡಬೇಕು ಅನ್ನೋದು ಈ ಪ್ರಶ್ನೆಯ ಒಂದು ಅಭಿಪ್ರಾಯ. ಇಂತಹ ಅಭಿಪ್ರಾಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಅವರು ಈ ಪ್ರಶ್ನೆ ಕೇಳಿದರು. ಅದಕ್ಕೆ ಅವರೇ ಉತ್ತರವನ್ನು ಕೊಟ್ಟಿದ್ದಾರೆ, ಧೇನುಹು ಅಂತ. ಧೇನು ಅಂತಂದರೆ ಸಂಸ್ಕೃತದಲ್ಲಿ ಗೋವು ಅಂತ ಅರ್ಥ. ಆಗ ಆ ಗೋವನ್ನು ತಾಯಿಯಂತೆ ನೋಡಬೇಕು ಎಂಬುದಾಗಿ ಶಂಕರರು ಸಹ ತಮ್ಮ ಗ್ರಂಥಗಳಲ್ಲಿ ಉಪದೇಶ ಮಾಡಿದ್ದಾರೆ. ಹಾಗಾಗಿ ಅಂತಹ ಗೋವಿನ ಸಂರಕ್ಷಣೆ ವಿಶೇಷವಾಗಿ ಆಗಲಿ, ಎಲ್ಲರಿಗೂ ಸಹ ಅದರಿಂದ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ. ಈ ದೇಶದಲ್ಲಿ ಇರತಕ್ಕಂತಹ ಈ ಗೋ ಹತ್ಯೆಗಳು, ಈ ದುಸ್ಥಿತಿ ಅದು ಬೇಗ ಸರಿಯಾಗಿ ಗೋವುಗಳ ಸಂರಕ್ಷಣೆ ಅನ್ನೋದಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಯಾಕೆ ಅಂತಂದರೆ, ಇಲ್ಲಿ ಈ ಒಂದು ದೇಶದಲ್ಲಿ ಇವತ್ತು ಸ್ಥಿತಿ ಹೇಗಿದೆ ಅಂತಂದರೆ, ನಾವು ತುಂಬ ದುಃಖ ಪಡಬೇಕಾದಂತಹ ಒಂದು ಸ್ಥಿತಿ ಹೇಗಿದೆ ಅಂತಂದರೆ, ಒಂದು ಕಡೆ ಜನರು ಗೋವುಗಳನ್ನು ಸಕಲ ದೇವತಾ ಸ್ವರೂಪವಾಗಿ ಪೂಜೆಯನ್ನು ಮಾಡ್ತಾ ಇದ್ದಾರೆ, ಮತ್ತು ಇನ್ನೊಂದು ಕಡೆ ಅದೇ ಗೋವಿನ ಒಂದು ವಧವನ್ನು ಸಹ ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬರೇ ಮಾಡದೇ ಇರ್ಬೋದು ಹಾಗೆ, ಆದರೆ ಈ ದೇಶದಲ್ಲಿ ಹಾಗೆ ನಡೀತಾ ಇದೆ. ಒಂದು ಕಡೆ ಗೋವನ್ನು ಸಕಲ ದೇವತಾ ಸ್ವರೂಪವಾಗಿ ಅನಾದಿ ಕಾಲದಿಂದ ಯಾವ ಧರ್ಮವು ಈ ದೇಶದಲ್ಲಿ ಇದೆಯೋ ಈ ಧರ್ಮಕ್ಕೆ ಸೇರಿದವರು ಆ ಗೋವುಗಳನ್ನು, ಅಂದರೆ ಈ ಧರ್ಮದಲ್ಲಿ ವಿಶೇಷವಂತಹ ನಿಷ್ಠೆ ಇರತಕ್ಕಂಥವರು, ಈ ಧರ್ಮವನ್ನು ವಿಶೇಷವಾಗಿ ಅನುಸರಿಸ್ತಕ್ಕಂಥವರು ಗೋವುಗಳನ್ನು ಸಕಲ ದೇವತಾ ಸ್ವರೂಪವಾಗಿ ನೋಡಿ ಪೂಜಿಸ್ತಾ ಇದ್ದರೆ, ಪುನಃ ಒಂದು ಕಡೆ ಪೂಜೆನೂ ಆಗ್ತಾ ಇದೆ, ಇನ್ನೊಂದು ಕಡೆ ವಧವೂ ಸಹ ನಡೀತಾ ಇದೆ. ಇದು ಎರಡೂ ಸಹ ಒಂದೇ ದೇಶದಲ್ಲಿ ಒಂದು ಕಡೆ ನಡೀತಾ ಇದೆ ಅಂತಂದರೆ ಅದಕ್ಕಿಂತ ದುಃಖಕರವಾದಂತಹ ವಿಷಯ ಇನ್ನೊಂದಿಲ್ಲ. ಆದ್ದರಿಂದ ಇದು ಸರಿಯಾಗಿ ಗೋವುಗಳ ಒಂದು ಸಂರಕ್ಷಣೆ ಉತ್ತಮವಾದಂತಹ ರೀತಿಯಲ್ಲಾಗಲಿ, ಅದರ ಮೂಲಕ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ, ಈ ದೇಶಕ್ಕೂ ಎಲ್ಲದಕ್ಕೂ ಒಳ್ಳೆಯದಾಗಲಿ ಎಂಬುದಾಗಿ ಹೇಳ್ತಾ ಮತ್ತೊಮ್ಮೆ ಈ ಸಂಸ್ಥೆಯವರೆಲ್ಲರಿಗೂ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ.